ನಮಸ್ತೆ. ನಾವು ಜೀವನದ ಎಷ್ಟೋ ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂದ್ಕೊಂಡ್ರೂ ಮಾತಾಡೋಕ್ಕೆ ಸಾಧ್ಯ ಆಗ್ತಿರಲ್ಲ. ಆದರೆ ಯಾರ ಹತ್ರನಾರು ನಮ್ಮ ನೋವುಗಳನ್ನ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಕೂಡ ನಮಗೆ ಧೈರ್ಯ ಸಾಕಾಗಲ್ಲ. ಯಾಕೆ ಧೈರ್ಯ ಸಾಕಾಗಲ್ಲ ಅಂದರೆ ಪರ್ಸ್ನಲ್ ವಿಚಾರಗಳು ಬಂದಾಗ ತುಂಬ ನೋವನ್ನು ಉಂಟು ಮಾಡುತ್ತವೆ. ಅದೇ ರೀತಿ ನಾವು ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅವ್ರು ಏನು ಮಾಡ್ತಾರೆ, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿದಾಗ ನಮ್ಮ ಮಾನ ಹೋಗ್ಬೋದು, ನಮಗೆ ಕೀಳಿರಿಮೆ ಬರ್ಬೋದು, ನಮ್ಮನ್ನು ತುಂಬ ಕೆಟ್ಟ ರೀತಿಯಲ್ಲಿ ನಡೆಸ್ಕೋಬೋದು ಜನ ಎನ್ನುವಂಥ ಮನಸ್ಥಿತಿ ನಮ್ಮದಾಗಿರುತ್ತೆ. ಆ ರೀತಿ ಯೋಚನೆ ಮಾಡ್ತಾ 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 ಹೋಗ್ತಾ ಇದ್ದಂಗೆ ನಾವೇನು ಮಾಡ್ತೀವಿ, ಬೇರೆ ಯಾವ ಆಲೋಚನೆಗಳು ಕೂಡ ನಮಗೆ ಬರೋದೇ ಇಲ್ಲ. ಬರೀ ಅದೇ ವಿಚಾರವಾಗಿ ರಿಪೀಟಾಗಿ ಬರ್ತಾ ಹೋಗ್ತವೆ. ಇದರಿಂದ ಏನಪ್ಪ ಸಮಸ್ಯೆ ಆಗುತ್ತೆ ಅಂತಂದರೆ, ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೋತಾ ಇದ್ದೀವಿ ಅನ್ನೋದನ್ನು ನಮಗೆ ನಮ್ಮ ಪ್ರಜ್ಞೆಗೆ ಬರೋದೇ ಇಲ್ಲ. ಈ ಒಂದೇ ಒಂದು ತಪ್ಪಿನಿಂದ ಜೀವನ ಪರ್ಯಾಂತ ಆ ತಪ್ಪು ಮಾಡಿದ್ನಲ್ಲ, ಸರಿ ಆಯಿತಾ, ನನ್ನ ಲೈಫ್ ಹೀಗಾಯ್ತಾ ಹಾಗಾಯ್ತಾ ಅಂತ ಇದೇ ಯೋಚನೆಯಲ್ಲಿ ಸಮಯನ ವ್ಯರ್ಥ ಮಾಡ್ತಾ ಇರ್ತೀವಿ. ಆದರೆ ಮುಂದಿನ ಹೆಜ್ಜೆ ಇಟ್ಟು ಅದನ್ನು ಮರೆತು ನಾವು ಮುಂದೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇರಲ್ಲ. ದಯಮಾಡಿ ಈ ಕ್ಷಣದಿಂದ ಅಥವಾ ಈ ದಿನದಿಂದ ಯೋಚನೆ ಮಾಡಿ ನೋಡಿ, ಡಿಸೈಡ್ ಮಾಡಿ, ನಾನು ಮುಂದೆ ಹೆಜ್ಜೆ ಇಡ್ತೀನಿ, ನಿಂತಿರೋ ಜಾಗದಲ್ಲೇ ನಿಲ್ಲೋದಿಲ್ಲ, ಹರಿಯುವ ನೀರಿನಂತೆ ನನ್ನ ಜೀವನ, ನಿಂತ ಕೊಳೆತ ನೀರಾಗಬಾರದು. ನೀರು ಎಲ್ಲಾದರೂ ಒಂದು ಜಾಗದಲ್ಲಿ ನಿಲ್ತಿದೆ ಅಂದರೆ ಅದು ಕೊಳೆತ ಸ್ಮೆಲ್ ಆಗುತ್ತೆ, ಅದರದ್ದು ಕೆಟ್ಟ ವಾಸನೆ ಶುರುವಾಗುತ್ತೆ. ಅದೇ ನೀರು ಹರಿತಾ ಇದ್ದರೆ ಎಷ್ಟು ಪರಿಶುದ್ಧವಾಗಿರುತ್ತೆ, ನಮ್ಮ ಮುಖ ಕೂಡ ಆ ನೀರಲ್ಲಿ ಕಾಣುತ್ತೆ. ಅಂತಹ ಅದ್ಭುತವಾದಂಥ ಶಕ್ತಿ ನಮ್ಮಲ್ಲಿದೆ. ಅದನ್ನು ಬಿಟ್ಟು ಕೊಳೆತ ನೀರಾಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ವಿನಃ ಪ್ರತಿಯೊಬ್ಬರು ಹರಿಯುವ ನೀರಾಗಕ್ಕೆ ಯತ್ನ ಮಾಡ್ತಾ ಇಲ್ಲ. ದಯಮಾಡಿ ಯೋಚಿಸಿ ನೋಡಿ. ಇವತ್ತು ನಿಮಗೊಂದು ಅದ್ಭುತವಾದಂಥ ವಿಚಾರವನ್ನು ತಿಳಿಸಿದ್ದೀನಿ. ಯಾರಿಗೆಲ್ಲ ಈ ವಿಚಾರದಿಂದ ಒಳಿತಾಗಿದೆ, ಖುಷಿಯಾಗಿದೆ, ಇದು ಸರಿ ಎನ್ನುವುದು ಅನ್ನಿಸ್ತಿದೆಯೋ ಅವರೆಲ್ಲ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.